ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಸೂರ್ಯ ಚಂದ್ರ ಅಡ್ಡ ಬಂದರೂ ಕೂಡ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅನ್ನೋ ಮಾತುಗಳು ಬರ್ತಿದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸೂರ್ಯ ಚಂದ್ರ ಅಡ್ಡ ಬಂದರೂ ಕೂಡ ಬದಲಾವಣೆಗಳು ಸಾಧ್ಯವೇ ಇಲ್ಲ ಅನ್ನೋದಾಗಿ ರೇವಣ ಸಿದ್ದೇಶ್ವರ ಮಠದ ಬಸವರಾಜ ದೇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧಾರವಾಡದ ಮನಸೂರ ಗ್ರಾಮದ ರೇವಣ ಸಿದ್ದೇಶ್ವರ ಮಠದ ಶ್ರೀಗಳು ಸಿದ್ದರಾಮಯ್ಯನವರನ್ನ ಅಲುಗಾಡಿಸಲು ಹೋದ್ರೆ ಸುಮ್ಮನಿರೋದಿಲ್ಲ. ನಾವು ಸುಮ್ಮನೆ ಇರೋದಕ್ಕಾಗೋದೇ ಇಲ್ಲ. ನಾವು ಕುರಿಯಲ್ಲ ಟಗರಾಗಿ ದಿಚ್ಚಿ ಹೊಡೆಯುತ್ತೇವೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಕುರ್ಚಿಯ ಪ್ರಹಸನ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಕೊಟ್ಟಿರುವಂತಹ ಹೇಳಿಕೆ ಇದು. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ರೇವಣ ಸಿದ್ದೇಶ್ವರ ಮಠದ ಬಸವರಾಜ ದೇವರವರು ಕೊಟ್ಟಿರುವ ಹೇಳಿಕೆ ಇದು. ಎಲ್ಲಾದರೂ ಸಿದ್ದರಾಮಯ್ಯನವರನ್ನ ಅಲುಗಾಡಿಸೋದಕ್ಕೆ ಹೋದ್ರೆ ಸುಮ್ಮನೆ ಇರೋದಿಲ್ಲ, ನಾವು ಡಿಚ್ಚಿ ಕೊಡ್ತೀವಿ, ಕುರಿಯಲ್ಲ ಟಗರು ಅನ್ನೋದಾಗಿ ಹೇಳಿದ್ದಾರೆ. ದೇವರು ಧರ್ಮದ ದಿಂಡಿನ ಹೆಸರಿನಲ್ಲಿ ಯಾರು ಜಗಳಾಡ್ತಾರ ಅವರನ್ನ ಮೆಟ್ಟಿ ನಿಮ್ಮ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ತಂದಿದ್ದಾರೆ ನಮ್ಮೆಲ್ಲ ಜನರು. ಬಹುಶಃ ಸಿದ್ದರಾಮಯ್ಯನನ್ನ ಅಲಗಾಡಿಸಕ್ ಹೋದ್ರ ಇನ್ನು ನಾವು ಸುಮ್ಮನೆ ಇರುವುದಿಲ್ಲ. ನಾವು ಕುರಿ ಮಾತ್ರ ಅಲ್ಲ, ಹಗರಾಗಿ ಗುದ್ದುವಂತ ಪರಿಸ್ಥಿತಿ. ಲಿಂಗಾಯತ ಸ್ವಾಮಿಗಳಿಂದ ಡಿಕೆಶಿ ಪರ ಬ್ಯಾಟಿಂಗ್ ಕೂಡ ಜೋರಾಗ್ತಿದೆ. ಪ್ರಮುಖವಾಗಿ ಸ್ವಾಮೀಜಿಗಳು ಕೂಡ ಅವರ ಪರವಾಗಿ ಮಾತನಾಡ್ತಿದ್ದಾರೆ. ಲಿಂಗಾಯತ ಸ್ವಾಮಿಗಳಿಂದ ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮರಳೆ ಗವಿಮಠದಲ್ಲಿ ಸ್ವಾಮಿಗಳು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ರಾಮನಗರದ ಮರಳೆ ಗವಿಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿಚಾರವಾಗಿ ಮಾತನಾಡಿದರು. ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಡಿಕೆಶಿ ಶ್ರಮಕ್ಕೆ ಹೈಕಮಾಂಡ್ ಸ್ಥಾನವನ್ನ ಕೊಡಬೇಕು. ಡಿಕೆಶಿ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆ ನಿಟ್ಟಿನಲ್ಲಿ ಅವರೇ ಆಗಬೇಕಂತ ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಸ್ವಾಮೀಜಿಗಳು ಒತ್ತಾಯವನ್ನ ಮಾಡ್ತಿದ್ದಾರೆ. ನಾವು ಕೆಲ ದಿನಗಳ ಹಿಂದೆ ಇದನ್ನ ಗಮನಿಸ್ತಾ ಇದ್ವಿ. ಪರವಾಗಿ ಈಗ ಅವರ ಪ್ರಮುಖವಾಗಿ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಬನ್ನಿ ಅವರು ಏನೇನು ಹೇಳಿದ್ದಾರೆ ಅಂತ ನೋಡೋಣ. ರಾಜಕೀಯವಾಗಿ ಮಾತಾಡ್ತಕ್ಕಂಥ ಅವಶ್ಯಕತೆ ಬೇಡ. ಮಠಗಳಲ್ಲಿ ನಾವು ಅದ್ರ ಬಗ್ಗೆ ಆಕ್ಷೇಪಣೆ ಅವೆಲ್ಲ ಬೇಡ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿ ಸರ್ಕಾರ ಅಸ್ತಿತ್ವ ಬಂತು ಆ ಪ್ರಕಾರವಾಗಿ ಇವರೊಬ್ರು ಕೆಪಿಸಿಸಿ ಅಧ್ಯಕ್ಷ ಕೆಲಸ ಮಾಡಿ ಪರಂಪರೆಯಂತೆ ಕೆಪಿಸಿಸಿ ಪರಂಪರೆಯಂತೆ ಅಧ್ಯಕ್ಷ ಮುಖ್ಯಮಂತ್ರಿ ಆಗ್ತಕ್ಕಂಥ ಗಾದಿಯನ್ನು ಅವಕಾಶ ಮಾಡಿಕೊಡ್ತಕ್ಕಂಥದ್ದು, ಜೊತೆಗೆ ಒಪ್ಪಂದದಂತೆ ಅವ್ರ ಆಗಿದ್ದರಿಂದ ನಮಗೆ ಸಂತೋಷ ಆಗ್ತದೆ. ಕ್ಷೇತ್ರ ಶಾಸಕರು ಆಗ್ಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರೀತಿಯ ಒಕ್ಕೋಲ್ಲ. ಆಂತರಿಕ ವಿಷಯ ಅದು ಪಕ್ಷದ ಆಂತರಿಕ ವಿಷಯ. ನಾವು ಅದನ್ನ ಮಾತಾಡಿ ಶಾಸಕರ ಬೆಂಬಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬೇಕಾಗಿರುವಂಥದ್ದು ಇದು ಸಂವಿಧಾನಿಕವಾಗಿರುವಂಥದ್ದು. ಯಾರಿಗಾಗ್ಲಿ ಶಾಸಕರ ಬೆಂಬಲ ಬೇಕೇ ಬೇಕು. ಆ ರೀತಿಯಾಗಿ ಪಕ್ಷನೂ ಕೂಡ ಇಲ್ಲಿ ಪರಿಗಣನೆ ಬರ್ತದೆ, ಶಾಸಕರ ಅಭಿಪ್ರಾಯ ಪರಿಗಣನೆ ಬರ್ತದೆ. ಎಲ್ಲ ಶಾಸಕರು ಒಪ್ಪಿ ಮತ್ತು ಪಕ್ಷದ ತೀರ್ಮಾನಗಳು ಕೂಡ ಅವ್ರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಅಭಿಪ್ರಾಯ. ವೈಯಕ್ತಿಕ ಏನೂ ಇಲ್ಲ, ಲಾಭ ನಷ್ಟಗಳು ಯಾವುದೇ ಇಲ್ಲ. ಇಲ್ಲಿ ನಾವು ಅವ್ರನ್ನ ಕ್ಷೇತ್ರ ಶಾಸಕರಾಗಿದ್ದರಿಂದ ಯಾವುದೇ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿ ಒಳ್ಳೇದಲ್ವಾ, ಆ ದೃಷ್ಟಿಕೋನದಿಂದ ಬುದ್ಧಿಯವರ ಅಧ್ಯಕ್ಷತೆಯಲ್ಲಿ ಮಾಡ್ತಿರೋದು ಬಿಟ್ರೆ ಇನ್ನೇನು ಬೇರೆ ಉದ್ದೇಶ. ಈಗ ರಾಜಕೀಯವಾಗಿ ಮಾತಾಡ್ತಕ್ಕಂಥ ಅವಶ್ಯಕತೆ ಬೇಡ. ಮಠಗಳಲ್ಲಿ ನಾವು ಅದ್ರ ಬಗ್ಗೆ ಆಕ್ಷೇಪಣೆ ಅವೆಲ್ಲ ಬೇಡ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿ ಸರ್ಕಾರ ಅಸ್ತಿತ್ವ ಬಂತು ಆ ಪ್ರಕಾರವಾಗಿ ಇವರೊಬ್ರು ಕೆಪಿಸಿಸಿ ಅಧ್ಯಕ್ಷ ಕೆಲಸ ಮಾಡಿ ಪರಂಪರೆಯಂತೆ ಕೆಪಿಸಿಸಿ ಪರಂಪರೆಯಂತೆ ಅಧ್ಯಕ್ಷ ಮುಖ್ಯಮಂತ್ರಿ ಆಗ್ತಕ್ಕಂಥ ಗಾದಿಯನ್ನು ಅವಕಾಶ ಮಾಡಿಕೊಡ್ತಕ್ಕಂಥದ್ದು, ಜೊತೆಗೆ ಒಪ್ಪಂದದಂತೆ ಅವ್ರ ಆಗಿದ್ದರಿಂದ ನಮಗೆ ಸಂತೋಷ ಆಗ್ತದೆ.